ರಾಜಕೀಯ ಜೀವನದಲ್ಲಿ ತಂದೆ ಸಿಪಿ ಯೋಗೇಶ್ವರ್ ಅವರ ನಡೆ ಒಂದು ಕಡೆಯಾದ್ರೆ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರ ನಡೆ ಮತ್ತೊಂದು ಹಾದಿಯಲ್ಲಿದೆ. ಹಾಗಾಗಿ ಈಗ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ಕಾಂಗ್ರೆಸ್ನ ಸೇರ್ಪಡೆ ಆಗಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಅವರೇ ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಮೇಡಮ್, ಈಗ ತಾವು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದೀರಿ, ತಮ್ಮ ತಂದೆ ಬಿಜೆಪಿನಲ್ಲಿದ್ದಾರೆ. ಯಾಕೆ ಈ ರೀತಿಯಾದಂತಹ ಒಂದು ಗೊಂದಲ ಕೂಡ ರಾಜಕೀಯ ಜೀವನದಲ್ಲಿ ಇಸ್ಕೊರಗವಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ನಿಮ್ ಮಕ್ಳಿದಾರ? ಅವರೆಲ್ಲ ರಿಪೋರ್ಟಿಂಗ್ ಅಲ್ಲಿದಾರ? ಮತ್ತೆ ನೀವು ರಾಜಕೀಯ ವೃತ್ತಿಯನ್ನ ಆ ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ಹೇಳ್ತಿದ್ದೀರಿ. ನಾನು ಹೇಳ್ತಿರೋದು ಸುಮ್ನೆ ಒಂದೇ ಸಿಂಪಲ್ ಅರ್ಥ, ಅದನ್ನ ಬೇರೆ ಬೇರೆ ತರ ನಾವು ತಿರ್ಗಿಸೋದ್ ಬೇಡ. ಮಕ್ಕಳು ಅಂತ ಅಂದ್ಮೇಲೆ ಅವರು ಬೇರೆ ಬೇರೆ ದಾರಿಲಿ ಹೋಗ್ತಾರೆ, ಬೇರೆ ಬೇರೆ ಕ್ಷೇತ್ರನ ಆಯ್ಕೆ ಮಾಡ್ಕೊಂತಾರೆ. ಏನಕ್ಕೆ ಅವ್ರು ದನ ಕೊಟ್ಟೆ ನಿಮ್ದು ಅಂತ ಅಂದ್ರೆ ಎಲ್ಲಾ ಜೀವನನೂ ಹಾಗೆ. ನೀವ್ ಯಾವ ಮನೆಗೆ ಹೋಗಿ ನೋಡಿದ್ರು ಇದೇ ತರ. ಬೇರೆ ಮಕ್ಕಳು ಅವ್ರಿಗೇನ್ ಸರಿ ಅಂತ ಅನ್ಸುತ್ತೋ, ಅವ್ರ ಪ್ರೊಫೆಷನಲ್ ಆಗಿ ಅವ್ರಿಗೇನ್ ಇಂಟ್ರೆಸ್ಟ್ ಇರುತ್ತೋ ಅದ್ರಲ್ಲಿ ಆ ದಾರಿಲಿ ಹೋಗ್ತಾರೆ. ಅದೇ ತರ ನಾನು ಈ ತರ ನಿರ್ಧಾರ ತಗೊಂಡಿದ್ದೀನಿ. ನಾವು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತಮ್ಮ ತಂದೆಯವರ ಜೊತೆ ಚರ್ಚೆ ಮಾಡಿದ್ದೀರಾ? ಫ್ಯಾಮಿಲಿನಲ್ಲಿ ಅವ್ರಿಗೆ ಏನಾದ್ರು ಒಪ್ಪಿಗೆ ಸೂಚಿಸಿದಾರೆ ಅಥವಾ ಬೇರೆ ಯಾವ್ದಾರ ರೀತಿಯಾದಂತಹ ಸಲಹೆಗಳನ್ನ ಕೊಟ್ಟಿದ್ದಾರೆ ಮೇಡಮ್? ಮಗಳಾದಾಗ ನೀವ್ ಯಾವಾಗ್ಲೂ ಎಲ್ಲ ವಿಷಯಗಳನ್ನು ತಂದೆ ತಾಯಿ ಚರ್ಚೆ ಮಾಡ್ತೀರಾ. ನಾನು ಮಾಡಿದೀನಿ. ಅದ್ರಲ್ಲಿ ನಂದೇನು ಸ್ಪೆಷಲ್ ಬೇರೆ ತರ ಏನು ಇಲ್ಲ. ಹೇಗೆ ಮಾಮೂಲಿಯಾಗಿ ಜನ ಚರ್ಚೆ ಮಾಡ್ತಾ ಆಯ್ತಾ ನಾನು ಚರ್ಚೆ ಮಾಡಿದೀನಿ. ತಂದೆಯವರು ಏನ್ ಹೇಳಿದ್ದಾರೆ ಮೇಡಮ್ ತಮ್ಮ ನಿರ್ಧಾರದ ಬಗ್ಗೆ? ಯಾಕಂದ್ರೆ ತಮ್ಮ ವೈಯಕ್ತಿಕ ನಿರ್ಧಾರ ಅದು, ತಾವು ಸ್ವತಂತ್ರವಾಗಿ ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬಟ್ ತಂದೆಯವರು ಏನ್ ಸಲಹೆ ಕೊಟ್ರು ಅಂತ? ತಂದೆಯವರು ನನ್ಗೆ ಚಿಕ್ಕವಳಿಂದ ಎಲ್ಲಾ ಒಂದ್ ವಿಷಯನೂ ಹೇಳ್ಕೊಡ್ತಾರೆ. ಅವಾಗ್ಲೇ ನಿಮ್ಮ ಮುಂದೆ ನಿಂತ್ಕೊಳಕ್ ಸಾಧ್ಯ. ಯಾಕಂದ್ರೆ ಅವ್ರ ಒಂದ್ ಮಾರ್ಗದರ್ಶನದಿಂದ ನಾನು ಇಷ್ಟು ಮುಂದೆ ಬಂದಿರೋದು. ಅವ್ರ ಹಿಂದೆ ತುಂಬಾ ನಿಂತು ಕೆಲಸ ಮಾಡಿದೀನಿ, ಎಲ್ಲ ಒಂದು ಅನುಭವಗಳನ್ನ ಪಡೆದಿದ್ದೀನಿ. ನನ್ಗೆ ಸಲಹೆ ಏನ್ ಕೊಟ್ರು ಮೇಡಮ್? ತಾವು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯೋದ್ರ ಬಗ್ಗೆ ಅವರ ಸಲಹೆ ಏನಿತ್ತು? ಆ ಸಲಹೆ ನೀವು ಅವ್ರನ್ನೇ ಕೇಳಿ, ಅವ್ರೇನ್ ಸಲಹೆ ಕೊಟ್ರು ಅಂತ. ಯಾಕಂದ್ರೆ ಮಾತು ಕರೆಕ್ಟ್ ಯಾರ ಬಾಯಿಂದ ಬರ್ಬೇಕು ಅವ್ರ ಬಾಯಿಂದಾನೇ ಬರ್ಬೇಕು. ಅವ್ರ ಮಾತನ್ನ ನನ್ನ ಬಾಯಿ ಹೇಳಿದ್ರೆ ಚೆನ್ನಾಗಿರಲ್ಲ ಅದು. ಮೇಡಮ್, ಈಗ ತಾವು ಕಾಂಗ್ರೆಸ್ಗೆ ಹೋಗ್ತಾ ಇರುವಂತದ್ದು ವಿಚಾರದಲ್ಲಿ ಈಗ ನಾಯಕರುಗಳ ಜೊತೆ ಮಾತಾಡಿದ್ದೀರಾ, ಕಾಂಗ್ರೆಸ್ ನಾಯಕರುಗಳ ಜೊತೆ ಅಂತ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಏನಂದ್ರೆ ಅಪ್ಪ ಮಗಳನ್ನ ಬೇರೆ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ. ಆ ವಿಚಾರವಾಗಿ ತಾವೇನ್ ಹೇಳ್ತೀವಿ? ಅದಕ್ಕೇನು ಹೇಳಕ್ ಇಷ್ಟ ಪಡಲ್ಲ ನಾನು. ನನ್ ಕೆಲ್ಸಗಳನ್ನ ನೋಡಿ, ನನ್ನ ಒಂದು ಕೆಲ್ಸಗಳನ್ನ ಮೆಚ್ಚಿ ಯಾರೋ ನಾನು ಕರ್ಕೊಳ್ಳಿ. ಯಾಕಂದ್ರೆ ಮಕ್ಳನ್ನ ದೊಡ್ಡವರೇ ಬೆಳೆಸ್ಬೇಕು. ಇವಾಗ ನಾನು ತುಂಬಾ ದೊಡ್ಡವಳಲ್ಲ, ಒಂದು ಯಂಗ್ಸ್ಟರ್. ನಾನು ಈ ದೇಶದ ಬಗ್ಗೆ ಯೋಚನೆ ಮಾಡಿ, ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡಿ, ಯಾವ್ದೋ ಒಂದು ಬೇರೆ ಆಸೆ ಇಟ್ಕೊಳ್ದೆ ಎಲ್ಲ ನಂದು ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಕೆಲಸ ಮಾಡಿದೀನಿ. ಈ ಒಂದ್ ದಾರಿಗೆ ಬಂದಿರೋದು ಕಾರಣ ಒಂದೇ, ನಾನು ಜನರ ಸೇವೆ ಮಾಡ್ಬೇಕು ಅಂತ. ನನ್ನ ಜೀವನ ಪೂರ್ತಿ ಅದೇ ಒಂದ್ ದಾರಿಲಿ ಇರ್ಬೇಕು ಅಂತ. ಅದನ್ನ ಯಾವತ್ತು ಜನಕ್ಕೆ ಅರ್ಥ ಆಗುತ್ತೆ, ಯಾವತ್ತು ಹಿರಿಯವ್ರಿಗೆ ಅರ್ಥ ಆಗುತ್ತೆ, ಯಾರ್ಗ್ ಸರಿ ಅಂತ ಅನ್ಸುತ್ತೋ ಅಲ್ಲಿ ನಾನು ಯಾರ್ದಂಗ್ ಸಪೋರ್ಟ್ ಕೊಡ್ತಾರೋ ಅಲ್ಲಿ ನಾನು ಮುಂದುವರಿಸ್ತೀನಿ. ಒಂದು ವಿಚಾರ ಬಿಜೆಪಿಯಲ್ಲಿ ಸಾಧ್ಯವಿಲ್ಲ ಅಂತ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಸಾಧ್ಯ ಆಗುತ್ತಾ ಅದು? ಆತರ ಏನಿಲ್ಲ, ಅಲ್ಲಿ ಸಾಧ್ಯ ಇಲ್ಲ ಇಲ್ಲಿ ಸಾಧ್ಯ ಇದೆ ಅಂತ. ನಾನು ಆಯ್ಕೆ ಮಾಡ್ಕೊಂಡೆ, ಅದನ್ನ ಅವ್ರು ಹೇಗ್ ಮುಂದುವರಿಸ್ತಾರೋ ನೋಡೋಣ. ಈಗ ತಂದೆಯವರು ಸಿಪಿ ಯೋಗೇಶ್ವರ್ ಅವರು ಪ್ರಮುಖವಾಗಿ ಬಿಜೆಪಿಯ ಸಿದ್ಧಾಂತಗಳನ್ನು ಒಪ್ಕೊಂಡು, ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನು ಒಪ್ಕೊಂಡು ಅವರು ರಾಜಕೀಯದಲ್ಲಿ ಮುಂದುವರಿತಾ ಇದ್ದಾರೆ. ಆದ್ರೆ ತಾವು ಕಾಂಗ್ರೆಸ್ ನಲ್ಲಿ ಮುಂದುವರಿಯೋದಕ್ಕೆ ಯಾವ್ದಾದ್ರು ಪ್ರೇರಣೆ ಇದೆಯಾ? ನೋಡಿ, ಯಾವ್ದಾದ್ರು ಪಾರ್ಟಿ ಆದ್ರೆ ಇವಾಗ ನಾವೇನಾದ್ರು ಪ್ರಧಾನ ಮಂತ್ರಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಅವರು ಒಂದ್ 20 years ಬ್ಯಾಕ್ ಇಂದ ಆ ಒಂದ್ ಪಾರ್ಟಿನ ಡೆವಲಪ್ ಮಾಡ್ಕೊಂಡು ಇಷ್ಟು ಮುಂದೆ ತಂದ್ರು. ಅದೇ ತರ ಅದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವ್ರು ಹೇಳ್ಬೇಕು ಅಂತಂದ್ರೆ ಅವ್ರ ಆ ಪಾರ್ಟಿನ ಡೆವಲಪ್ ಮಾಡ್ಕೊಂಡು. ಯಾಕೆಂದ್ರೆ ಪಾರ್ಟಿ ಯಾವತ್ತು ಮನುಷ್ಯನ್ ಕಟ್ಟಲ್ಲ. ಮನುಷ್ಯ ಇರ್ತಾನಲ್ಲ, ಅವನೇನ್ ಕೆಲಸ ಮಾಡ್ತಾನೆ, ಅವರ ಒಂದು ಆಲೋಚನೆಗಳು ಹೇಗಿರುತ್ತೆ, ಅವರ ಒಂದು ವಿಷನ್ ಹೇಗಿರುತ್ತೆ, ಅದ್ರ ಮೇಲೆ ಪಾರ್ಟಿ ಬೆಳೆಯುತ್ತೆ. ಸೊ ಜನರು ಆ ವಿಷನ್ ನ ಮೆಚ್ಚಿದ್ರೆ ಆ ಪಾರ್ಟಿ ಬೆಳೆಯುತ್ತೆ. ಸೊ ಹಾಗೆ ನಾನು ಹೇಳ್ದಂಗೆ ಎಲ್ಲ ಪಾರ್ಟಿನೂ ಒಳ್ಳೇದು, ಯಾವ ಪಾರ್ಟಿನೂ ಒಳ್ಳೇದಲ್ಲ ಅಂತಾನು ಹೇಳ್ಬೋದು ನಾವು. ಎಲ್ಲ ಲೀಡರ್ಸು ಒಳ್ಳೇದು, ಬಟ್ ಲೀಡರ್ಗೆ ವಿಷನ್ ಇದ್ರೆ ಆ ಪಾರ್ಟಿನೂ ಬೆಳೆಯುತ್ತೆ, ಆ ಒಂದ್ ಟೈಮ್ ಅಲ್ಲಿ ಆ ದೇಶನೂ ಬೆಳೆಯುತ್ತೆ. ಈ ಒಂದು ಪ್ರಶ್ನೆ ಮೇಡಮ್, ಇದು ನಿಮ್ಗೆ ವೈಯಕ್ತಿಕ ಅಂತ ಅನ್ಸ್ಬೋದು, ಆದ್ರೆ ನೀವು ಸಾಮಾಜಿಕ ಜೀವನದಲ್ಲಿ ಇರ್ತಕ್ಕಂತಹ ಒಂದು ಕುಟುಂಬದಲ್ಲಿರುವುದು ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮ್ಮ ತಂದೆ ಮಧ್ಯೆ ಯಾವ್ದಾದ್ರು ಕ್ಲಾಶ್ ಇದೆಯಾ ಮೇಡಮ್? ಆ ತರದ್ದು ಏನಾದ್ರು ಗೊಂದಲಗಳಿಂದಾಗಿ ತಾವು ನಿರ್ಧಾರ ಮಾಡಿದೀರಾ? ಇಲ್ಲ, ಇದು ನನ್ನ ಅಬ್ಸಲ್ಯೂಟ್ ಪ್ರೊಫೆಷನಲ್ ನಿರ್ಧಾರ. ನನ್ಗಿದು ಈ ಲೈನ್ ಅಲ್ಲಿ ಬಂದ್ರೆ ನನ್ಗೆ ಕೆಲಸ ಮಾಡಕ್ ಇನ್ನ ಚೆನ್ನಾಗಿ ಅವಕಾಶ ಸಿಗುತ್ತೆ ಅಂತ ಅನ್ಸ್ತು, ಅದಕ್ಕೆ ಈ ದಾರಿಲಿ ಬಂದೆ. ಈಗ ನೀವು ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ನಾಯಕರು ಏನ್ ಹೇಳಿದ್ದಾರೆ ಮೇಡಮ್? ಕಾಂಗ್ರೆಸ್ನ ನಾಯಕರುಗಳು ಅವರು ಸಮಯ ತಗೊಂತೀವಿ ಅಂತ ಹೇಳಿದ್ದಾರೆ. ಅವ್ರ ಸಮಯ ತಗೊಳ್ಳಿ, ಅವ್ರಿಗೆ ಯಾವಾಗ ಸರಿ ಅಂತ ಅನ್ಸುತ್ತೋ ಆ ಸಂದರ್ಭ ನೋಡಿ ನನ್ನ ಕರ್ಕೊಳ್ಳಿ. ಮುಂದೆ ಚನ್ನಪಟ್ಟಣದಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಅಂತನ್ನುವಂತಹ ಒಂದು ವಾತಾವರಣ ಇದೆ. ಆ ವಾತಾವರಣ ಆದಂತಹ ಸಂದರ್ಭದಲ್ಲಿ ನಿಶಾ ಯೋಗೇಶ್ವರ್ ಅವರು ಮತ್ತೆ ಚನ್ನಪಟ್ಟಣಕ್ಕೆ ಬರ್ತಾರ? ನೀವು ಈ ಪ್ರಶ್ನೆ ಕೇಳಿದ್ರೆ ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ನಾನು ತುಂಬಾ ಚಿಕ್ಕವಳು, ತುಂಬಾ ದೊಡ್ಡ ಲೀಡರ್ಸ್ ಇದಾರೆ ಇಲ್ಲಿ, ತುಂಬಾ ದೊಡ್ಡ ರಾಜಕಾರಣಿಗಳಿದ್ದಾರೆ. ಅವರೆಲ್ಲ ಮದ್ವೆ ನಾನು ತುಂಬಾ ಚಿಕ್ಕವಳು. ಆ ಒಂದ್ ಸಮಯ ಬಂದಾಗ ಸಮಯನ ನಿಮ್ಗೆ ಹೇಳುತ್ತೆ ಏನಾಗುತ್ತೆ ಅಂತ. ಯಾಕಂದ್ರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಲಿಟ್ಟಿಲ್ಲ. ಆ ಸಮಯದಲ್ಲಿ 10 ತಿಂಗಳು ಮುಂಚೆ ಒಂದ್ ಸಂದರ್ಭನೂ ಇರ್ಲಿಲ್ಲ. ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ಸದ್ಯಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಬಟ್ ಮುಂದೆ ಹೋಗಿ ನನ್ನ ಜನ ನನ್ನ ಆ ಒಂದ್ ರೀತಿಯಲ್ಲಿ ನೋಡಿದ್ರೆ
ನಾನು ಜನಕ್ಕೆ ಏನ್ ಮಾಡ್ಬೇಕು, ಅವ್ರಿಗೆ ಏನ್ ಸರಿ ಅಂತ ಅನ್ಸುತ್ತೋ ಅದ್ ಮಾಡಕ್ಕೆ ಆಲೋಚನೆ ಇರುತ್ತೆ ಮೇಡಮ್, ಒಂದು ವಿಷನ್ ಇರುತ್ತೆ, ಒಂದು ಗುರಿ ಇರುತ್ತೆ, ಹಿಂಗ ಆಗಬಹುದು ಅಂತ. ಚನ್ನಪಟ್ಟಣದಲ್ಲಿ ತಂದೆ ವರ್ಸಸ್ ಮಗಳು ಆ ರೀತಿಯಾದಂತಹ ಚುನಾವಣೆ ಬರಬಹುದಾ? ಅದು ನೀವ್ ಹೇಳ್ಬೇಕು, ನನ್ಗೆ ಗೊತ್ತಿಲ್ಲ ಅದು. ಅಲ್ಲ, ಆತರ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಸಿ.ಪಿ. ಯೋಗೇಶ್ವರ್ ಅವರು ಚನ್ನಪಟ್ಟಣ ಬಿಟ್ಟು ಹೋಗೋದಿಲ್ಲ ಅಂತ ಅನ್ನೋದು ದೃಢವಾದಂತಹ ಮಾತುಗಳನ್ನ ಹೇಳಿದ್ದಾರೆ. ನೀವು ಕಾಂಗ್ರೆಸ್ ಹೋಗ್ತಾ ಇರೋದ್ರಿಂದ ಒಂದು ವೇಳೆ ಆ ರೀತಿಯಾದಂತಹ ಸಾಧ್ಯತೆಗಳು ಇದೆಯಾ, ತಂದೆ ವರ್ಸಸ್ ಮಗಳು ಅನ್ನುವಂಥದ್ದು ರಾಜಕೀಯದಲ್ಲಿ? ಅದು ಸಮಯ ಹೇಳುತ್ತೆ ನಿಮ್ಗೆ. ನಿಮ್ಗೆ ಹಾಗನ್ಸುತ್ತೆ ಇಲ್ವಾ? ಅದು ಸಮಯನೇ ಹೇಳ್ಬೇಕು. ಯಾಕಂದ್ರೆ ಸಮಯಗಿಂತ ಬಲಿಷ್ಠ ಯಾವ್ದು ಅಲ್ಲ, ಅದು ಸಮಯನೇ ನಮ್ಗೆ ಹೇಳ್ಬೇಕು ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ನಿಶಾ ಯೋಗೇಶ್ ಅವರವರ ಮಾತಾಗಿರುವಂತಹ